ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಂದಾದರೂ ಯೋಚಿಸಿದ್ದೀರಾ ಯಾಕೆ ಸಮುದ್ರದ ನೀರು ಉಪ್ಪಾಗಿ ಇರುತ್ತೆ ಅಂತ? ಎಲ್ಲಿಂದ ಇಷ್ಟೊಂದು ಉಪ್ಪು ಸಮುದ್ರಕ್ಕೆ ಬಂದಿದ್ದು? ಇಷ್ಟೊಂದು ನೀರು ಉಪ್ಪಿದ್ದರೂ ಜಲಚರ ಪ್ರಾಣಿಗಳು ಬದುಕ್ತಿರೋದು ಹೇಗೆ? ನದಿಯ ನೀರು ಯಾಕೆ ಉಪ್ಪಾಗಿರುವುದಿಲ್ಲ? ಸಮುದ್ರದ ನೀರೇ ಯಾಕೆ ಉಪ್ಪಾಗಿರುತ್ತದೆ? ಇದೆಲ್ಲದಕ್ಕೂ ಉತ್ತರ ನಿಮಗೆ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ. ಇಂದಿನ ಈ ವಿಡಿಯೋದಲ್ಲಿ ಇವೆಲ್ಲ ಆಸಕ್ತಿಕರ ವಿಷಯಗಳ ಬಗ್ಗೆ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಭೂಮಿಯು 70% ಸಮುದ್ರದಿಂದ ಕವರ್ ಆಗಿದೆ. ಹೀಗಾಗಿನೇ ಭೂಮಿಯನ್ನು ನೀಲಿ ಗ್ರಹ ಅಂತ ಕರೆಯುತ್ತಾರೆ. ಆದರೆ ಇಷ್ಟೊಂದು ನೀರಿದ್ದರೂ ಸಹ ನಾವು, ಅಂದರೆ ಮನುಷ್ಯ, ಕುಡಿಯೋದಕ್ಕೆ ಆಗೋದು ಕೇವಲ 1% ನೀರು ಮಾತ್ರ. ಏಕೆಂದರೆ ಭೂಮಿಯ 96% ನೀರು ಉಪ್ಪಿನಿಂದ ಕೂಡಿದೆ. ಸಮುದ್ರದ ಪ್ರತಿ ಲೀಟರ್ ನೀರಿನಲ್ಲಿ 35 ಗ್ರಾಂ ಉಪ್ಪು ಇರುತ್ತೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ಕುಡಿಯುವ ನೀರಿನಲ್ಲಿ ಪ್ರತಿ ಲೀಟರ್ಗೆ 500 ಮಿಲಿಗ್ರಾಂಗಿಂತ ಕಡಿಮೆ ಉಪ್ಪು ಇದ್ರೆ ಮಾತ್ರ ಆ ನೀರನ್ನು ನಾವು ಕುಡಿಯಬಹುದು. ಆದರೆ ಸಮುದ್ರದ ನೀರಲ್ಲಿ ಇದಕ್ಕಿಂತ ದುಪ್ಪಟ್ಟು ಉಪ್ಪಿನಾಂಶ ಇರುತ್ತೆ. ಹೀಗಾಗಿ ಈ ನೀರನ್ನು ಬಳಸುವುದಕ್ಕೆ ಆಗಲಿ ಇಲ್ಲ ಕುಡಿಯುವುದಕ್ಕಾಗಲಿ ಅರ್ಹವಲ್ಲ. ಇನ್ನು ಆಶ್ಚರ್ಯ ವಿಷಯ ಏನೆಂದರೆ, ಅಮೆರಿಕಾದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಸಮುದ್ರದಲ್ಲಿ ಬರೋಬ್ಬರಿ 60 ಲಕ್ಷ ಕೋಟಿ ಟನ್ ಉಪ್ಪು ಇದೆ ಅಂತೆ. ಇನ್ನು ನಿಮಗೆ ಯಾರಿಗೂ ಗೊತ್ತಿರದ ವಿಷಯ ಹೇಳ್ತೀನಿ ಬನ್ನಿ. ಸಮುದ್ರದ ನೀರು 4 ಬಿಲಿಯನ್ ವರ್ಷಗಳ ಹಿಂದೆ ನದಿಯಷ್ಟೇ ಸಿಹಿಯಾಗಿ ಇತ್ತು ಎಂದು ವಿಜ್ಞಾನ ಹೇಳುತ್ತೆ. ಸಮುದ್ರದ ನೀರನ್ನು ಆಗ ಬಳಸುತ್ತಿದ್ದರು. ಆದರೆ ಸಿಹಿಯಾಗಿ ಇದ್ದ ಸಮುದ್ರದ ನೀರು ಉಪ್ಪಾಗಿದ್ದು ಹೇಗೆ? ಸಮುದ್ರಕ್ಕೆ ಉಪ್ಪು ಸೇರಿದ್ದು ಲಕ್ಷಾಂತರ ವರ್ಷಗಳ ಹಿಂದೆ. ನಮಗೆಲ್ಲ ತಿಳಿದಿರುವ ಹಾಗೆ ಭೂಮಿ ಹುಟ್ಟಿದ ಟೈಮ್ನಲ್ಲಿ ಭೂಮಿಯು ಒಂದು ದೊಡ್ಡ ಬೆಂಕಿಯ ಚೆಂಡಿನ ರೀತಿ ಇತ್ತು. 3000 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಭೂಮಿಯು ಕುದಿಯುತ್ತಿತ್ತು. ಜ್ವಾಲಾಮುಖಿಯು ನಿರಂತರವಾಗಿ ಭುಗಿಲೇಳುತ್ತಿತ್ತು. ಇದೇ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ನಂತಹ ಅನಿಲಗಳು ಕೂಡ ಉತ್ಪತ್ತಿಯಾಗಿತ್ತು. ಆದರೆ ಸಾಕಷ್ಟು ಕಾಲ ಕಳೆದಂತೆ ಭೂಮಿಯು ತಣ್ಣಗಾಗೋಕೆ ಶುರುವಾಗುತ್ತದೆ. 1/2 ಬಿಲಿಯನ್ ನಂತರದ ವರ್ಷದಲ್ಲಿ ಭೂಮಿಯು 1000 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತದೆ. ನಂತರ ಕೊನೆಗೆ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತದೆ. ಹೀಗಾಗಿ ಅನಿಲಗಳು ಸಹ ದ್ರವದ ರೂಪಕ್ಕೆ ತಿರುಗುತ್ತದೆ. ನೀರೆಲ್ಲ ಒಂದು ಸಣ್ಣ ಮಟ್ಟದ ಸಮುದ್ರ ರೀತಿಯಲ್ಲಿ ಸೃಷ್ಟಿಯಾಗುತ್ತದೆ. ನಂತರದ ಸಮಯದಲ್ಲಿ ಭೂಮಿಯು ತಂಪಾಗುತ್ತಾ ಹೋದಂತೆ ಮೋಡ ಸೃಷ್ಟಿಯಾಗುವುದಕ್ಕೆ ಶುರುವಾಗುತ್ತದೆ. ನಂತರ ಮಳೆ ಬರೋದಕ್ಕೆ ಶುರು ಆಗುತ್ತದೆ. 2-3 ಮಿಲಿಯನ್ ವರ್ಷಗಳ ಕಾಲ ನಿರಂತರ ಮಳೆಯಾಗುತ್ತದೆ. ತಗ್ಗು ಇರುವ ಜಾಗಕ್ಕೆ ನೀರು ಹರಿಯುತ್ತದೆ. ಇದೆಲ್ಲ ಆದರೂ ಸಹ ನೀರಿಗೆ ಉಪ್ಪು ಸೇರಿರುವುದಿಲ್ಲ. ಆಗ ಧಾರಾಳವಾಗಿ ನಾವು ಸಮುದ್ರದ ನೀರನ್ನ ಕುಡಿಯಬಹುದಿತ್ತು. ಆದರೆ ಇದು ಹಾಗೆಯೇ ಉಳಿಯಲಿಲ್ಲ. ಮಳೆ ಬಂದಂತೆ ದೊಡ್ಡ ದೊಡ್ಡ ಸಾಗರ ಸಮುದ್ರಗಳು ಸೃಷ್ಟಿಯಾದವು. ಈ ಮಳೆ ಸುರಿದಾಗಲೇ ಸಮುದ್ರಕ್ಕೆ ಉಪ್ಪು ಕೂಡ ಸೇರಿಕೊಳ್ತು ಅಂತ ವಿಜ್ಞಾನ ಹೇಳುತ್ತದೆ. ಇನ್ನು ಸಮುದ್ರದ ನೀರು ಉಪ್ಪಾಗಿರಲು ಮತ್ತೊಂದು ಕಾರಣ ಕೂಡ ಇದೆ. ಅದೇನೆಂದರೆ ಸಮುದ್ರದ ಆಳದಿಂದ ಬರೋ ಹೈಡ್ರೋಥರ್ಮಲ್ ಫ್ಲೂಯಿಡ್ ಕೂಡ ಸಮುದ್ರದ ನೀರನ್ನು ಮತ್ತಷ್ಟು ಉಪ್ಪಾಗಿ ಮಾಡುತ್ತದೆ. ಸಮುದ್ರದ ನೀರು ಬಿರುಕುಗಳ ಮೂಲಕ ಆಳಕ್ಕೆ ಹೋಗುತ್ತದೆ. ಅಲ್ಲಿ ಕ್ರಿಯೇಟ್ ಆಗುವ ತಾಪದಿಂದ ಹಲವು ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತದೆ. ಆಗ ನೀರು ಮ್ಯಾಗ್ನೀಷಿಯಂ ಸಲ್ಫೇಟ್, ಆಕ್ಸಿಜನ್ ಅಂಶಗಳನ್ನು ಕಳೆದುಕೊಳ್ಳುತ್ತದೆ. ಸುತ್ತಮುತ್ತಲಿನ ಕಲ್ಲಿನಿಂದ ಇವು ಐರನ್, ಜಿಂಕ್ನಂತಹ ಮೆಟಲ್ ಅಂಶಗಳನ್ನು ಪಡೆದುಕೊಳ್ಳುತ್ತದೆ. ನಂತರ ಆ ಬಿಸಿಯಾದ ನೀರು ಮತ್ತೆ ವಾಪಸ್ ಸಮುದ್ರದ ಮೇಲಕ್ಕೆ ಬರುತ್ತದೆ. ಇದರಿಂದ ಸಮುದ್ರದ ನೀರು ಮತ್ತಷ್ಟು ಉಪ್ಪು ಆಗುತ್ತದೆ. ಇನ್ನು ನಿಮಗೆಲ್ಲ ಒಂದು ಡೌಟ್ ಬರಬಹುದು. ನೀರಿನಲ್ಲಿ ವಾಸಿಸುವ ಜೀವಿಗಳು ಉಪ್ಪು ನೀರನ್ನು ಕುಡಿಯುತ್ತಾ ಅಂತ. ಉಪ್ಪು ನೀರನ್ನು ಮನುಷ್ಯರು ಮಾತ್ರವಲ್ಲ, ಭೂಮಿ ಮೇಲಿರೋ ಯಾವ ಜೀವಿಯೂ ಸಹ ಕುಡಿಯೋದಿಲ್ಲ.
ಹಾಗಿದ್ರೆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಯಾವ ನೀರನ್ನು ಕುಡಿಯುತ್ತವೆ? ತಿಳಿಯೋಣ ಬನ್ನಿ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಗೆ ನೀರಿನ ಅಗತ್ಯ ಹೆಚ್ಚಿರುವುದಿಲ್ಲ. ತಮಗೆ ಬೇಕಾದ ನೀರಿನ ಅಂಶವನ್ನು ಆಹಾರದ ಮೂಲಕವೇ ಪಡೆಯುತ್ತದೆ. ಆದರೂ ಸಹ ಸ್ವಲ್ಪ ಮಟ್ಟಿಗೆ ಅವುಗಳಿಗೆ ನೀರಿನ ಅಗತ್ಯ ಇರುತ್ತದೆ. ಆಗ ಅವುಗಳು ಸಮುದ್ರದ ಉಪ್ಪು ನೀರನ್ನು ಕುಡಿಯುತ್ತವೆ. ಇನ್ನು ಸಮುದ್ರದ ಉಪ್ಪಿನ ನೀರನ್ನು ಕುಡಿದರೆ ಜಲಚರಗಳಿಗೆ ಏನೂ ಆಗಲ್ವಾ? ಸಮುದ್ರದ ಜಲಚರಗಳು ವಿಶೇಷವಾಗಿ ರಚನೆಯಾಗಿದ್ದವೆ. ಜಲಚರಗಳ ದೇಹ ಉಪ್ಪು ನೀರನ್ನು ಅರಗಿಸಿಕೊಳ್ಳಲು ಅನುಕೂಲವಾಗುವಂತೆ ಅವುಗಳ ದೇಹದ ರಚನೆಯಾಗಿದೆ. ಇನ್ನು ಕೆಲವೊಂದು ಜೀವಿಗಳ ಪಾರ್ಟ್ಸ್ಗಳು ಡಿಫರೆಂಟ್ ಆಗಿರುತ್ತದೆ. ಹಾಗಾಗಿ ಅವುಗಳು ಹೆಚ್ಚುವರಿ ಉಪ್ಪಿನ ಅಂಶವನ್ನು ಮೂತ್ರದ ಮೂಲಕ ಹೊರಹಾಕುತ್ತವೆ. ಸದ್ಯ ನಾವು ಕುಡಿಯುವ ನೀರನ್ನು ಬಳಸುತ್ತಿರೋ ಲೆಕ್ಕ ನೋಡಿದರೆ ಮುಂದಿನ 10 ರಿಂದ 20 ವರ್ಷಗಳಲ್ಲಿ ನೀರಿನ ಬಳಕೆ ದುಪ್ಪಟ್ಟಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ವಿಶ್ವದ 1/3 ಭಾಗದಷ್ಟು ಜನ ದೀರ್ಘಕಾಲದ ನೀರಿನ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬ ಲೆಕ್ಕಾಚಾರ ಇದೆ. ಇನ್ನು ಸಮುದ್ರದ ನೀರಿಂದ ಉಪ್ಪನ್ನು ತೆಗೆದು ಕುಡಿಯಬಹುದಲ್ಲ ಎಂದು ನೀವು ಕೇಳಬಹುದು. ಆದರೆ ಅದು ಅಷ್ಟೊಂದು ಸುಲಭವಲ್ಲ. ಕೆಲ ವಿಜ್ಞಾನಿಗಳು ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾದ ನೀರಾಗಿ ಪರಿವರ್ತಿಸಲು ಸಂಶೋಧನೆಗಳನ್ನು ನಡೆಸುತ್ತಲೇ ಇದ್ದಾರೆ. ಇದನ್ನು ಸಾಕಾರಗೊಳಿಸುವ ಪ್ರಯತ್ನವನ್ನು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ನಡೆಸಿದ್ದಾರೆ. ಫಿಲ್ಟರ್ಗಳನ್ನು ಬಳಸದೇನೆ ಸಮುದ್ರದ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ಪೋರ್ಟಬಲ್ ಸಾಧನವನ್ನು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಶೋಧಕರು 10 ಕೆಜಿಗಿಂತ ಕಡಿಮೆ ತೂಕದ ಪೋರ್ಟಬಲ್ ಡಿಸಲೀಕರಣ ಘಟಕವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕುಡಿಯುವ ನೀರನ್ನು ಉತ್ಪಾದಿಸಲು ಕಣಗಳು ಮತ್ತು ಲವಣಗಳನ್ನು ತೆಗೆದುಹಾಕಬಹುದಾದ ಸಾಧನವಾಗಿದೆ. ಈ ಸಾಧನ ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವುದರ ಜೊತೆಗೆ ಕುಡಿಯಲು ಬಳಸಲು ಯೋಗ್ಯವಲ್ಲದ ನೀರನ್ನು ಸಹ ಅದರಲ್ಲಿರುವ ಬೇಡದ ಕಣಗಳು ಮತ್ತು ಉಪ್ಪನ್ನು ತೆಗೆಯುವ ಮೂಲಕ ಗುಣಮಟ್ಟದ ನೀರನ್ನಾಗಿ ಮಾಡುತ್ತದೆ. ಇದಾಗಿತ್ತು ಗೆಳೆಯರೇ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಅಂತ ತಿಳಿಸಿ ಕೊಡೋ ಪ್ರಯತ್ನ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.